ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗಂಗಾವತಿ ತಾಲೂಕಾ ಘಟಕದಿಂದ ತಹಸೀಲ್ದಾರ್ ಕಚೇರಿ ಎದುರುಗಡೆ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗಂಗಾವತಿ ತಾಲೂಕಾ ಅಧ್ಯಕ್ಷ ಅಭಿಷೇಕ್ ಹಿರೇಮಠ್ ಅವರು ಮಾತನಾಡಿ, ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸುವಂತೆ, ಕಾಲೇಜುಗಳಲ್ಲಿ ತರಗತಿಗಳನ್ನು ಪ್ರಾರಂಭಿಸುವಂತೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿವಿಪಿ ಕೊಪ್ಪಳ ಜಿಲ್ಲಾ ಸಹ ಸಂಚಾಲಕರು ಅಭಿಷೇಕ್ ಹಿರೇಮಠ್, ಗಂಗಾವತಿ ತಾಲೂಕಾ ಸಂಚಾಲಕ ಗಂಗಾ ಕಿರಣ್, ಎಂಬಿ ನಿಂಗರಾಜ್, ನಾಗರಾಜ್, ಸುಧಾಗೌಡ, ದೀಪಾ, ಅಮಿತ್ ಹಿರೇಮಠ್, ಅಜಯ್, ಕನಕ, ಚನ್ನಬಸವ ಮತ್ತಿತರರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸತತ ಇದು 4ನೇ ಬಾರಿ ನಮ್ಮ ಪ್ರತಿಭಟನೆ ಅಂತ ಹೇಳ್ಬೋದು. ಇದುವರೆಗೂ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರ್ ಇದುವರೆಗೂ ಹೋರಾಟಕ್ಕೆ ಬಂದು ಮನವಿಯನ್ನು ಸ್ವೀಕೃತ ಮಾಡಿಲ್ಲ. ಈಗಲೂ ಕೂಡ ಇವತ್ತು ಕೂಡ ಪ್ರತಿಭಟನೆ ಮಾಡ್ತಿದೀವಿ. ಇವತ್ತು ಕೂಡ ತಾಲೂಕು ಅಧಿಕಾರಿಗಳು, ದಂಡಾಧಿಕಾರಿಗಳು ಇವತ್ತು ಕೂಡ ಲಭ್ಯವಿಲ್ಲ. ಪ್ರತಿಭಟನೆ ಆಗ್ತಿದೆ ಅಂತ ಕೂಡ ಅಂದ್ರೂ ಕೂಡ ಲಭ್ಯವಿಲ್ಲ. ಎಷ್ಟರ ಮಟ್ಟಕ್ಕೆ ಹೋಗಿದೆ ನಮ್ಮ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಅಧಿಕಾರಿಗಳು ಲಭ್ಯವಿಲ್ಲ. ಇದು ಒಂಥರ ನಾಚಿಕೆಗೇಡಿನ ಜೀವನ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರಕ್ಕೆ. ಈ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಬೇಡಿಕೆ ಏನಿದೆ, ಶಾಸಕರ ಪರವಾಗಿ ಕಳೆದ 23 ದಿನಗಳಿಂದ ಅತಿಥಿ ಉಪನ್ಯಾಸಕರು ಧರಣಿಯನ್ನು ಕೂತಿದ್ದಾರೆ. ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಶಾಸಕರಾಗಿರ್ಬೋದು, ಯಾವುದೇ ರಾಜ್ಯ ಸರ್ಕಾರ ಕೂಡ ಆಗಿರ್ಬೋದು, ಇದುವರೆಗೆ ಸ್ಪಂದನೆ ಮಾಡಿಲ್ಲ. ರಾಜ್ಯ ಸರ್ಕಾರ ಇದನ್ನು ಇನ್ನೂ ಕೂಡ ಪರಿಗಣನೆಗೆ ತಗೊಂಡಿಲ್ಲ. 23 ದಿನಗಳ ಕಾಲ ಆಯಿತು. ಸುಮಾರು ಪಲ್ಲಿನಾಗೇಶ್ವರ ಕಾಲೇಜಲ್ಲಿ 5,000 ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು 1000 ವಿದ್ಯಾರ್ಥಿಗಳು, ಅಲ್ಲಿ ಪಲ್ಲಿನಾಗೇಶ್ವರ ಕಾಲೇಜಲ್ಲಿ 77 ಅತಿಥಿ ಉಪನ್ಯಾಸಕರು, ಇಂಜಿನಿಯರಿಂಗ್ ಕಾಲೇಜಲ್ಲಿ 32 ಅತಿಥಿ ಉಪನ್ಯಾಸಕರು 23 ದಿನಗಳ ಕಾಲ ಧರಣಿಯನ್ನು ಕೂತಿದ್ದಾರೆ. ಕ್ಲಾಸ್ಗಳು ರನ್ ಆಗ್ತಿಲ್ಲ. ಈಗಾಗಲೇ NEP SCP ಅಂತೇಳಿ 1000 ವಿದ್ಯಾರ್ಥಿಗಳು 77 ಉಪನ್ಯಾಸಕರು ಅಲ್ಲಿ ಕೂತಿದ್ದಾರೆ, ಧರಣಿ ಕೂತಿದ್ದಾರೆ. NEP SCP ಅಂತೇಳಿ 2 ತಿಂಗಳು ಹೋಯ್ತು. 23 ದಿನ ಧರಣಿಗೆ ಹೋಯ್ತು. ಇನ್ನು 2 ತಿಂಗಳು ಉಳಿತು. ಪುಸ್ತಕಗಳು ಖಾಲಿ ಉಳಿದಿದ್ದಾವೆ. ಕರ್ನಾಟಕ ಶಿಕ್ಷಣ ಮಟ್ಟವನ್ನು ಯಾವ ಮಟ್ಟಕ್ಕೆ ಹೋಗ್ಬೇಕಂತ ಮಾಡಿದರೆ ಈ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಯಾರ್ದಾರು ಅಧಿಕಾರಿಗಳು, ಯಾವ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ರಾಷ್ಟ್ರೀಯ ಶಿಕ್ಷಣ ನೀತಿ ವಿರೋಧ ಮಾಡ್ತಿದ್ದಾರೆ, ಅತಿಥಿ ಉಪನ್ಯಾಸಕರು ಧರಣಿ ವಿರೋಧ ಮಾಡ್ತಿದ್ದಾರೆ. ಈಗ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, ಶಾಸಕರು ಹೇಳಿದ್ರು, ಬಸವರಾಜ ರಾಯರೆಡ್ಡಿ ಅವರು, ಇವರು ಅತಿಥಿ ಉಪನ್ಯಾಸಕರು ಧರಣಿ ಕೂತಿದ್ದಾರೆ, ಇವರನ್ನು ನಾವು ಕಾಯ್ಗೊಳಿಸಕ್ ಆಗುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ರೀತಿ ಏನು ಪ್ರಮುಖ ಸ್ಥಾನ ಇಲ್ಲ, ಅವರಿಗೆ ತಿಂಗಳ ಅವರಿಗೆ ವೇತನ ಇಲ್ಲ. ಪ್ರೈವೇಟ್ ಲೆಕ್ಚರ್ಸ್ ಇವ್ರನ್ನ ಒಂಥರ ಬೇರೆ ರೀತಿನೇ ನೋಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಅವರೇ ಹೇಳ್ತಾ ಇದ್ದೀನಿ, ಶಾಸಕರೇ, ಮಾನ್ಯ ಶಾಸಕರೇ ಹೇಳ್ತಾ ಇದ್ದೀನಿ, ಅತಿಥಿ ಉಪನ್ಯಾಸಕರಿಗೆ ಆಗೋದಿಲ್ಲ ಅಂತ ನೀವು ಹೇಳಿದ್ರಿ. ಇದು ಎಷ್ಟು ಖಂಡನೀಯ. ಅವ್ರು ಧರಣಿ ಕೂತಿದಾರ್ರಿ. ವಿದ್ಯಾರ್ಥಿಗಳ ಜೀವನ ಏನಾಗಬೇಕು ಇದನ್ನು ಒಂದ್ಸಲ ಆಲಿಸಿ. ಅವ್ರು ಏನಾದರೂ ಇದೇ ಧರಣಿನ ಮುಂದುವರಿಸಿದ ವಿದ್ಯಾರ್ಥಿಗಳ ಜೀವನ ಏನಾಗಬೇಕು, ಎಚ್ಚರ ಇರಲಿ. ಶಾಸಕರೇ, ರಾಜ್ಯ ಸರ್ಕಾರ ಎಚ್ಚರ ಇರಲಿ. ಅವರು ಒಂದು ವೇಳೆ ಅತಿಥಿ ಉಪನ್ಯಾಸಕರು ಧರಣಿ ಮುಂದುವರಿಸಿದ ಪಕ್ಷದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಪರವಾಗಿ ನಾವು ಕೂಡ ಧರಣಿ ಕೊಡ್ತೀವಿ. ರೋಡ್ ಮುಂದೆ ಧರಣಿ ಕೊಡ್ತೀವಿ, ರೋಡ್ ರುಕ್ಕು ಮಾಡ್ತೀವಿ. ಏನು ಮಾಡ್ತೀರಿ ಮಾಡ್ರಿ ಶಾಸಕರೇ, ಏನು ಮಾಡ್ತೀರಿ ಮಾಡ್ರಿ. ಈ ಪರವಾಗಿ ಹೇಳ್ತಿದ್ದೀನಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪರವಾಗಿ ನೀವು ಹೇಗೆ ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ರು ರಾಜ್ಯ ಸರ್ಕಾರ, ಅದೇ ರೀತಿ ನಾನು ಕೂಡ ಹೇಳ್ತಿದ್ದೀನಿ. ಅತಿಥಿ ಉಪನ್ಯಾಸಕರು ಧರಣಿಯನ್ನು ಮುಂದುವರಿಸಿದ ಪಕ್ಷದಲ್ಲಿ ರೋಡ್ ರುಕ್ಕು ಉಚಿತ, ಧರಣಿ ಖಚಿತ, ಪ್ರತಿಭಟನೆ ನಿಶ್ಚಿತ. ನೆನಪಿರಲಿ ರಾಜ್ಯ ಸರ್ಕಾರ, ನೆನಪಿರಲಿ. ಮುಂದಿನ ದಿನಗಳಲ್ಲಿ ಧರಣಿ ಆಗ್ತವೆ, ರೋಡ್ ರುಕ್ಕು ಆಗ್ತವೆ, ಪುಸ್ತಕಗಳ ಖಾಲಿ ಇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸದನ ಕೂಡ ಖಾಲಿ ಆಗುತ್ತೆ, ಅಧಿವೇಶನ ಮುತ್ತಿಗೆ ಹಾಕ್ಬೇಕಾಗುತ್ತೆ. ನಾನು ಹೇಳ್ತಿದ್ದೆ, ಇನ್ನೂ 3 ದಿನಗಳ ಒಳಗಡೆ ನೀವೇನಾದ್ರೂ ಇವರಿಗೆ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೀತಿದಲ್ಲ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ಪರವಾಗಿ ಎಲ್ಲ ಕಾರ್ಯಕರ್ತರು ಕಲಿತೀವಿ. 10,000 ಕಾರ್ಯಕರ್ತರಿಗೆ ನಾವು ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ಪ್ರಮುಖ ಕಾರ್ಯಕರ್ತರು ಮುತ್ತಿಗೆ ಹಾಕ್ಬೇಕಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಈ ಪರವಾಗಿ ನಾನು ಎಚ್ಚರವನ್ನು ಕೊಡ್ತಾ ಇದ್ದೀನಿ.